ಒಳಮೊಗ್ರು ಗ್ರಾಮದ ಕೈಂಕಾರದಲ್ಲಿ ನಿರ್ಮಿಸಲಾದ ನೂತನ ಅಜ್ಜಿಕಲ್ಲು ಶ್ರೀಶಕ್ತಿ ಜಟಾಧಾರಿ ಭಜನಾ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಡಿಸೆಂಬರ್ 7ರಿಂದ 9ರ ತನಕ ನಡೆಯಲಿದೆ ಎಂದು ಲೋಕಾರ್ಪಣಾ ಸಮಿತಿ ಅಧ್ಯಕ್ಷ ಸೀತಾರಾಮ್ ರೈ ಕೈಂಕಾರ ಮತ್ತು ಆಡಳಿತ ಸಮಿತಿ ಅಧ್ಯಕ್ಷ ಅಜಿತ್ ರೈ ಹೊಸಮನೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸುಮಾರು 26 ವರ್ಷಗಳ ಹಿಂದೆ ಆರಂಭಗೊಂಡ ಈ ಭಜನಾ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮವು ವೇದಮೂರ್ತಿ ದಿನೇಶ್ ಮರಡಿತಾಯ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಸುಮಾರು ರೂಪಾಯಿ 85 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಗೊಳ್ಳಲಿರುವ ಈ ಜಟಾಧಾರಿ ಭಜನಾ ಮಂದಿರದ ಕಾರ್ಯಕ್ರಮದಲ್ಲಿ ಡಿಸೆಂಬರ್ 8ರಂದು ಮಧ್ಯಾಹ್ನ 11 ಗಂಟೆಗೆ ಧಾರ್ಮಿಕ ಸಭೆ ನಡೆಯಲಿದೆ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಒಡಿಯೂರು ದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ಹಾಗೂ ಮಾಣಿಲ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನವನ್ನು ನೀಡಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಲೋಕಾರ್ಪಣಾ ಸಮಿತಿ ಗೌರವಾಧ್ಯಕ್ಷ ಶ್ರೀಧರ್ ರೈ ಹೊಸಮನೆ, ಆಡಳಿತ ಸಮಿತಿ ಅಧ್ಯಕ್ಷ ಅಜಿತ್ ರೈ ಹೊಸಮನೆ, ಲೋಕಾರ್ಪಣಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕೆ, ಉಪಾಧ್ಯಕ್ಷ ಲಕ್ಷ್ಮಣ್ ನಾಯ್ಕ್ ಉಪಸ್ಥಿತರಿದ್ದರು. ಈ ನಮ್ಮ ಲೋಕಾರ್ಪಣಾ ಕಾರ್ಯವು ಇದೇ ತಿಂಗಳ ಡಿಸೆಂಬರ್ ತಿಂಗಳ 7ನೇ ತಾರೀಕಿನಿಂದ ಪ್ರಾರಂಭಗೊಂಡು 9ನೇ ತಾರೀಕಿನವರೆಗೆ ಎಲ್ಲ ಧಾರ್ಮಿಕ ಹಾಗೂ ವೈದಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ. 2ನೇ ತಾರೀಕಿನಂದು ಬೆಳಿಗ್ಗೆ ಶ್ರೀ ಗಣಪತಿ ದೇವರ ಗಣಹೋಮವು ಸಾನ್ನಿಧ್ಯದಲ್ಲಿ ನಡೆಯಿದೆ. ಬೆಳಿಗ್ಗೆ 9:30 ಶ್ರೀ ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯದಿಂದ ಬೆಳ್ಳಿಯ ಉಬ್ಬು ಚಿತ್ರದ ಒಂದು ಉದ್ಘಾಟನೆಗೊಂಡು ಆ ಉಬ್ಬು ಚಿತ್ರದ ಮೆರವಣಿಗೆ ಕುಂಜೂರು ಪಂಜ ಭಜನಾ ಮಂದಿರದವರೆಗೆ ತಲುಪಿ ಅಲ್ಲಿಂದ 10:30 ಗಂಟೆಗೆ ಹೊರಗಾಣಿಕೆಯ ನಮ್ಮ ಗ್ರಾಮದಿಂದ ಹಾಗೂ ಹೊರ ಗ್ರಾಮದಿಂದ ಬೇರೆ ಬೇರೆ ಹೊರಗಾಣಿಕೆಗಳು ಮಹಾಲಿಂಗೇಶ್ವರ ದೇವಸ್ಥಾನದ ಮುಖಾಂತರ ನಮ್ಮ ಭಜನಾ ಮಂದಿರ ಕುಂಜೂರು ಪಂಜದ ಸಾನ್ನಿಧ್ಯಕ್ಕೆ ಬರಲಿದೆ. ಅಲ್ಲಿಂದ ಈ ಹೊರಗಾಣಿಕೆ ಉದ್ಘಾಟನೆಗೊಂಡು ಭಜನಾ ತಂಡಗಳೊಂದಿಗೆ ಅಜ್ಜಿಕಲ್ಲು ಪರಿಸರವನ್ನು ತಲುಪಲಿದೆ. ಮಧ್ಯಾಹ್ನದವರೆಗೆ ಅಜ್ಜಿಕಲ್ಲು ಪರಿಸರದಲ್ಲಿ ನಾವು ನಮ್ಮ ಲೋಕಲ್ ಏನು ಹೊರಗಾಣಿಕೆಯನ್ನು ಸಮರ್ಪಿಸಿ ನಂತರ ಸಂಜೆಯ ಸಮಯ ಎಲ್ಲ ವೈದಿಕ ವಿಧಿವಿಧಾನಗಳು ಆರಂಭಗೊಳ್ಳಲಿವೆ. ಈ ವೈದಿಕ ವಿಧಿವಿಧಾನಗಳು ಅಂತ ಹೇಳಿದ್ರೆ ಶ್ರೀ ಗುಮ್ಮಟಗದ್ದೆ ದಿನೇಶ್ ಮರಡಿತಾಯರವರ ನೇತೃತ್ವದಲ್ಲಿ ಈ ವೈದಿಕ ವಿಧಿವಿಧಾನಗಳು ಪ್ರಾರಂಭಗೊಳ್ಳಲಿವೆ. ಅದು ಪ್ರಾರಂಭಗೊಂಡು ಮರುದಿವಸ ಬೆಳಿಗ್ಗೆ 8:44 ಶುಭ ಮುಹೂರ್ತದಲ್ಲಿ ಶ್ರೀಶಕ್ತಿ ಜಠಾಧಾರಿ ದೇವರ ಬೆಳ್ಳಿಯ ಉಬ್ಬು ಚಿತ್ರದ ಪ್ರತಿಷ್ಠಾಪನೆ ಒಳಗಡೆ